ಹಾಯ್ ಫ್ರೆಂಡ್ಸ್, ನಾನು MK ಫ್ರಮ್ ಸ್ಟಾಕ್ ಆ್ಯಂಡ್ ರಾಫ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನಲ್ಲಿ ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಹೊರಟಿದ್ವಿ. ಅದನ್ನ ಹಾಗೆ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಹೋಗೋಣ, ಏನಾದ್ರು ಕಂಟೆಂಟ್ ಸಿಗ್ಬೋದು ಅಂತೇಳಿ ಹೋಗ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫ್ರೆಂಡಿನ ಚಾನಲ್ ಐಕಾನ್ ಬಾಯ್ ಅಂತೇಳಿ ಸಪೋರ್ಟ್ ಮಾಡ್ಬೇಕಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಏನಾದ್ರು ಇಂಟ್ರಡಕ್ಷನ್ ಕೊಡೋದಿದ್ರೆ ಕೊಡು. ಹಾಯ್, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಾಕಾದಾಗ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು MK ನ್ಯೂ ವ್ಲಾಗ್ಸ್. ಫ್ರೆಂಡ್ಸ್, ಇದು ಅವನ ಸ್ಟೈಲಲ್ಲಿ ಐಕಾನ್ ಬಾಯ್ ಹೇಳೋವಂಥ ಸ್ಟೈಲು. ಈಗ ಕಂಟಿನ್ಯೂ ಮಾಡೋಣ ಒಂದು ಬ್ಲಾಗ್ನ. ನಮ್ಮ ದೃಷ್ಟಕ್ಕೆ ನಾವು ಹೋದ ತಕ್ಷಣ ಬಸ್ ಬಂತು. ಹಾಗೆ ಬಸ್ಸಿಗೆ ಹೋಗಿ ಬಸ್ ಒಳಗೆ ನೋಡ್ರೆ ಫುಲ್ ಖಾಲಿ ಇತ್ತು. ಒಂದು ಸೀಟಲ್ಲಿ ಕುತ್ಕೊಂಡು ನಮ್ಮ ಕಾಲೇಜ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಕಾಲೇಜ್ಗೆ ಅಲ್ಲಿ ನಮ್ಮ ಫ್ರೆಂಡ್ದೊಂದು ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬರಲಿ ಅಂತ ಹೋದರೆ ಅಲ್ಲಿ ನೋಡೋ ತನಕ ಕಾಲೇಜ್ ಕ್ರಿಕೆಟ್ ಕ್ಯಾಂಪಸ್ ಒಳಗೆ ಕ್ರಿಕೆಟ್ ಆಡ್ತಾಯಿದ್ರು. ಹಾಗೆ ಕಡೆ ಕ್ರಿಕೆಟ್ ಆಡೋಣ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ಒಂದೆರಡು ಶಾಟ್ನ ಆಡ್ಬಿಟ್ಟು ಬರೋಣ ಅಂತೇಳಿ ಒಂದು ಕೆಲಸ ಮುಗಿಯೋ ತನಕ ನಾನು ಆಡ್ತಾ ಇದ್ದೆ. ಒಂದು ಕೆಲಸ ಮುಗಿಸ್ಕೊಂಡು ಬಂದ ನೋವಾಲಿಗೆಲ್ಲ ಹೇಗೆ ಹೊಡ್ಕೊಂಡು ಅಲ್ಲಿಂದ ನಮ್ಮ ನೆಕ್ಸ್ಟ್ ಮೈನ್ ಲೋಗಿ ಹೋಗೋಣ ಅಂತ ಹೊರಟ್ವಿ. ಕೊನೆಗೂ ನಮ್ಮ ಕಾಲೇಜ್ ಗ್ರೌಂಡಲ್ಲಿ ಇದ್ದೀವಿ. ಈ ಕಾಲೇಜ್ನ ಪರಿಸ್ಥಿತಿ ಹೇಗಿದೆ ಅಂದರೆ ನಮ್ಮ ಐಕಾನ್ ಬಾಯ್ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಕೇಳೋರಿಲ್ಲ ನನಗೆ ನಾನೇ ರಾಜನು 1 2 3 ವಿಷ್ಣು. ಕೇಳಿಸ್ಕೊಂಡ್ರಲ್ಲ, ಈ ಕಾಲೇಜ್ನ ಪರಿಸ್ಥಿತಿ ಸದ್ಯಕ್ಕೆ ಹೀಗೆ ಆಗಿದೆ. ಪಾಪ ಸ್ಟೂಡೆಂಟ್ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಕಾಲೇಜ್ ವರ್ಕಿಂಗ್ ಡೇಸ್ ಮುಗಿದ್ರು ಕಾಲೇಜಿಗೆ ಬರಬೇಕಾಯ್ತು ಅಸೈನ್ಮೆಂಟ್ ಕೊಡೋದಕ್ಕೆ. ನಮ್ಮ ಹುಡುಗನ ಹಳೆ ಕಾಲೇಜಿಂದ ಬಂದು ಹಂಗೆ ಗ್ಯಾಪಲ್ಲಿ ಹುಡುಗಿರನ್ನೆಲ್ಲ ನೋಡ್ಕೊಂಡು ಕ್ಲಾಸ್ ರೂಮಲ್ಲಿ ಕುಂತಿರೋ ಹುಡುಗಿರಿಗೆಲ್ಲ ಹೇಳ್ಕೊಂಡು ನೆಕ್ಸ್ಟ್ ಬಂದಿರೋ ಪ್ಲೇಸೇ ಶಿವಮೊಗ್ಗದ ಜನರು ನಂಬಿರ್ತಕ್ಕಂಥ ಶ್ರೀ ಕೋಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅದರ ಎದುರುಗಡೆಗೆ ಇಲ್ಲ ಗೊತ್ತಾ, ಅಕ್ಕಪಕ್ಕದಲ್ಲಿರೋರೆಲ್ಲ ರಿಯಾಕ್ಷನ್ನ ನೋಡ್ಕೊಂತ ಹೋಗ್ತಿದ್ವಿ. ನಿಮಗೆ ತೋರ್ಸೋಕ್ಕಾಗಲ್ಲ, ಸಾರಿ ಫಾರ್ ದಟ್. ಕಡೆಗೂ ನಾವು ಬಂದು ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ. ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ಕಾಲೇಜಲ್ಲಿರೋ ಅಂಥ ಹಳೆ ಮೆಮೊರೀಸ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಕ್ರಿಕೆಟ್ ಆಡ್ಕೊಂಡು ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ಎಲ್ಲ ನೋಡ್ಕೊಂಡು ಇನ್ನೇನು ಕೋಟೆ ಆಂಜನೇಯಕ್ಕೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಇಬ್ಬರು ಫ್ರೆಂಡ್ಸು ಜಾಲಿಯಾಗಿ ಬರ್ತಾ ಇದ್ದಾರೆ. ಕೊನೆಗೂ ಕೋಟೆ ಆಂಜನೇಯ ದೇವಸ್ಥಾನ ರೀಚ್ ಆದ್ವಿ. ಸ್ಲಿಪ್ಪರ್ ಎಲ್ಲಿ ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಕೊನೆಗೆ ಐಕಾನ್ ಬಾಯ್ ಒಂದು ಡೈಲಾಗ್ ಹೇಳ್ದ, ಏನು ಅಂದರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸ್ಲಿಪ್ಪರ್ ಬಿಟ್ಟೋಗೋಣ ಅಂತೇಳಿ. ಹಾಗೆ ಸ್ಲಿಪ್ಪರ್ನ ಬಿಟ್ಬಿಟ್ಟು ಕಾಲು ತೊಳ್ಕೊಬೇಕು ಅಂತೇಳಿ ಕಾಲಿಗೆ ನೀರು ಹಾಕೋ ಶಾಸ್ತ್ರನ ಮುಗಿಸ್ಕೊಂಡು ದೇವರ ದರ್ಶನಕ್ಕೆ ಅಂತ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು, ಅಂದರೆ ನಮ್ಗೆ ಹೋಗ್ತಾ ಇದ್ದಂಗೆ ರೈಟ್ ಸೈಡಿಗೆ ಸಿಗುವಂಥ ದೇವ್ರನ್ನ ದರ್ಶನ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿರೋ ಲೆಫ್ಟ್ ಸೈಡ್ ಇರೋ ದೇವಸ್ಥಾನ ದರ್ಶನ ಮಾಡೋಣ ಅಂತೇಳಿ ತುಂಬ ವೆಯ್ಟ್ ಮಾಡಿದ್ವಿ. ಸುಮಾರೊಂದು 3/4 ಗಂಟೆ ವೀಡಿಯೋ ರೆಕಾರ್ಡ್ ಆನೇ ಆಗಿತ್ತು. ಅದಕ್ಕೆ ಟೈಮ್ ಲ್ಯಾಪ್ಸ್ ವೀಡಿಯೋದಲ್ಲಿ ಮಾಡಿದ್ದೆ. 3/4 ಗಂಟೆ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೋ ಗೊತ್ತಿಲ್ಲ, ತುಂಬ ಡಿಲೇ ಆಗ್ತಾಯಿತ್ತು. ನಾನು ಇವಾಗ ದರ್ಶನ ಸಿಗ್ಬೋದು, ಅವಾಗ ಸಿಗ್ಬೋದು ಅಂತ ತುಂಬ ಹೊತ್ತು 3/4 ಗಂಟೆ ನಿಂತ್ಕೊಂಡಿದ್ವಿ. ಹಾಗೆ ಪೂಜಾರಿನ ಕೇಳಿದ್ರೆ ಅವರು ಇನ್ನೊಂದು 2 ಮಿನಿಟ್ಸ್ ಅಂತ ಹೇಳಿದರು. ಅವ್ರು ಹೇಳಿ ಒಂದು ಎಕ್ಸಾಕ್ಟ್ 2 ಮಿನಿಟ್ಸ್ ಟೈಮಲ್ಲೇ ಕರೆಕ್ಟಾಗಿ ನಮಗೆ ದೇವರ ದರ್ಶನ ಆಯಿತು. ಹಾಗೆ ಕಡೆಗೆ ಅಲ್ಲಿ ಕೈ ಮುಗಿದು ಅಲ್ಲಿಂದ ನನಗೆ ಸಮಾಧಾನ ಆಗಿಲ್ಲ, ದೂರದಿಂದ ನೋಡಿದ್ದು. ಹಾಗೆ ಒಂದು ಸ್ವಲ್ಪ ಹತ್ತಿರ ಹೋಗಿ ವೀಡಿಯೋ ಮಾಡಿಕೊಂಡು ಕೈ ಮುಗಿದು ಅಲ್ಲಿಂದ ಆದಷ್ಟು ಬೇಗ ಈ ವಿಡಿಯೋನಾದರೂ ಕ್ಲಿಕ್ ಆಗಲಿ ಅಂತ ಬೇಡ್ಕೊಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡೋ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ಅಲ್ಲೇ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಕಡೆಗೆ ಅಲ್ಲಿಂದ ಯೋಚನೆ ಮಾಡಿಕೊಂಡು, ಆದರೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಇರುತ್ತಲ್ಲ ಕೂತೆದ್ದು ಹೋಗಬೇಕು ಅಂತೇಳಿ ಆ ಶಾಸ್ತ್ರ ಮಾಡೋಣ ಅಂತೇಳಿ ಸ್ವಲ್ಪ ಕೂತ್ಕೊಂಡು ಅದು ಇದು ಒಂದು ಸ್ವಲ್ಪ ಮಾತಾಡ್ಕೊಂಡು ಸ್ನ್ಯಾಪ್ ಹಾಕ್ಕೊಂಡು ಅಲ್ಲಿಂದ ಕೊನೆಗೂ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ, ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾ ಇದ್ರು. ಅವ್ರನ್ನ ಅಲ್ಲೇ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ವಿ. ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂತ ಗೊತ್ತಿಲ್ಲ. ಡಿಸೈಡ್ ಆದಮೇಲೆ ಮತ್ತೆ ವಿಡಿಯೋ ಆನ್ ಮಾಡಿ ಏನು ಪ್ಲಾನ್ ಮಾಡಿದ್ವಿ, ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ. ದರ್ಶನ ಅಂತೂ ಚೆನ್ನಾಗಾಯಿತು, ಬಟ್ ಒಂದು 30 to 40 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಯಾಕೆ ಇವತ್ತು ಸಾಟರ್ಡೆ ಎಲ್ಲ, ಹಾಗಾಗಿ ಸ್ವಲ್ಪ ರಶ್ ಇತ್ತು ಸಿಕ್ಕಾಪಟ್ಟೆ. ನಾವು ಮುಂದೆನೇ ಹೋಗಿದ್ವಿ, ಬಟ್ ಏನು ಅಂದರೆ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿಕೊಂಡು ಕಡೆಗೆ ಒಂದಿತ್ತು ಪ್ರಸಾದ ತಗೊಳ್ಳೋ ಟೈಮ್ ಇತ್ತು, ಬಟ್ ಪ್ರಸಾದಕ್ಕೆ ಇನ್ನೂ ರಶ್ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಹಾಗೆ ಹೊರಟಿದ್ದೀವಿ. ಸರಿ, ಬರೋಣ. ಬಾಯ್ 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 ಫ್ರೆಂಡ್ಸ್. ಕೊನೆಗೂ ನಮ್ಮ ಪೊಲೀಸ್ ಎಕ್ಸಾಮ್ನ ಬರೆಯೋಕೆ ಹೋಗ್ತಿರೋ ಫ್ರೆಂಡ್ನ ಟ್ರೈನಿಗೆ ಹಚ್ಚಿಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ಬಿಟ್ಟು ಲೀಡರ್ ನೋಡಿ ಹೋಗ್ತಾ ಇದ್ದಾರೆ. ಈಗ ನಮ್ದು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಕುಲ್ಫಿ ತಿಂತ ಎಂಡ್ ಮಾಡೋಣ. ಈ ಕುಲ್ಫಿನ ಫಸ್ಟ್ ಟೈಮ್ ತಿಂತಾ ಇದ್ದಾರು ಇದ್ದಾರೆ, ತಿಂದು ಎಕ್ಸ್ಪೀರಿಯನ್ಸ್ ಆದವರು ಇದ್ದಾರೆ. ನಾನು ಮಾತ್ರ ಎಷ್ಟು ಟೈಮ್ ತಿನ್ನೋ ಗೊತ್ತಿಲ್ಲ. ನಾನು ಐಸ್ ಕ್ರೀಮ್ ಪ್ರಿಯ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇನ್ನೂ ಬೇಜಾರೇ ಇಲ್ಲ. ಹಾಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬಗ್ಗೆ ಯಾವ್ದಾದ್ರು ಕಂಟೆಂಟ್ ಬಗ್ಗೆ ವಿಡಿಯೋ ಬೇಕಂದ್ರೆ ವಿಡಿಯೋ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಸೈನಿಂಗ್ ಆಫ್.